ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈಗ ತಮ್ಮನಲ್ಲಿ ನೋಡ್ಕೊಂಬಂದಿರಾಗ ನೀವು ತುಂಬ ಜನದ್ದು ವಿತೇಲ್ಡ್ ರಿಸಲ್ಟ್ ಅನ್ನೋದು ಬಂದಿದೆ. ಅದು ಯಾಕೆ ಬಂತು, ಅದು ಯಾಕೆ ಬರ್ತೈತೆ ಮತ್ತು ಅದಕ್ಕೆ ಸೊಲ್ಯೂಷನ್ ಏನು, ಯಾವಾಗ ರಿಸಲ್ಟ್ ಬರುತ್ತೆ ವಿತೇಲ್ಡ್ ಬಂದಮೇಲೆ, ನಾವೇನಾದರೂ ಫೀಸ್ ಕಟ್ಟಬೇಕಾ, ಫೈನ್ ಇರುತ್ತಾ, ಎಲ್ಲನೂ ಸಂಪೂರ್ಣವಾಗಿ ನಿಮಗೆ ಇದರಲ್ಲಿ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ಕೊತಿದ್ದೀರಾ, ಅವ್ರು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಮುಖಾಂತರ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ವಿತೇಲ್ಡ್ ಅನ್ನೋ ರಿಸಲ್ಟ್ ಯಾವಾಗ ಬರುತ್ತಂದರೆ, ನಿಮಗೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ಒಂದು ಬುಕ್ಲೆಟನ್ನು ಕೊಟ್ಟಿರ್ತಾರೆ ಎಕ್ಸಾಮ್ ಹಾಲಲ್ಲಿ. ಆ ಬುಕ್ಲೆಟ್ ಕೊಡೋ ಟೈಮಲ್ಲಿ ಇನ್ವಿಜಿಲೇಟರ್ಗೆ ಸಮ್ ಇನ್ಸ್ಟ್ರಕ್ಷನ್ಸ್ ಅಂತ ಟಿ ಕಡೆಯಿಂದ ಬಂದಿರುತ್ತೆ. ಏನಪ್ಪ ಅಂತಂದರೆ, ನೋಡಿ ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಮದು USN ಸಬ್ಜೆಕ್ಟ್ಸ್ ಕೋಡ್, ಡೇಟ್, ಪ್ರತಿಯೊಂದು ಆ ಡೇಟಿಗೆ ಅದು ಕರೆಸ್ಪಾಂಡಿಂಗ್ ಆಗಿರೋ ಒಂದು USNಗೆ ನೀವು ಕರೆಸ್ಪಾಂಡಿಂಗ್ ಒಂದು ಬಬಲ್ನ ಮಾಡಬೇಕಾಗುತ್ತೆ. ಅದನ್ನು ಮಿಸ್ಟೇಕ್ ಮಾಡಬಾರ್ದು, ಯಾಕಂದ್ರೆ ಮಿಸ್ಟೇಕ್ ಮಾಡಿದ್ರೆ ಯಾವ ಸ್ಟೂಡೆಂಟ್ ಯಾರಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾಗ್ತಿದೆ ಅಂದರೆ ಪ್ರಾಬ್ಲಮ್ಮು, ಸ್ಟೂಡೆಂಟ್ಗಳು ತಪ್ಪು ಮಾಡಿರ್ತಾರೆ ಬಬಲಿಂಗ್ ಮಾಡೋ ಟೈಮಲ್ಲೂ ಏನೋ ಮಾಡೋ ಟೈಮಲ್ಲಿ ತಪ್ಪು ಮಾಡಿರ್ತಾರೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಅದಕ್ಕೆ ನೇರ ಹೊಣೆ ಯಾರು ಹಾಕ್ತಾರೆ ಅಂದರೆ, ಒಂದು ಕಡೆಯಿಂದ ವಿದ್ಯಾರ್ಥಿಗಳನ್ನ ಹಾಕ್ತಾರೆ, ಇನ್ನೊಂದು ಕಡೆ ಇನ್ವಿಜಿಲೇಟರ್ ಕಡೆಯನ್ನು ಹಾಕ್ತಾರೆ. ನೋಡಿ, ಇದು ತುಂಬ ದಿನದಿಂದ ಈ ವಿತೇಲ್ಡ್ದು ಪ್ರಾಬ್ಲಮ್ ಬರ್ತಾಯಿದೆ ನೀವು VTಯಲ್ಲಿ. ಅದಕ್ಕೋಸ್ಕರ VT ಒಂದು ನೋಟಿಫಿಕೇಷನ್ ಕಳಿಸಿತ್ತು ಎಲ್ಲ ಕಾಲೇಜ್ಗಳಿಗೂ. ಯಾರು ವಿತೇಲ್ಡ್ ಅನ್ನೋದು ಬರಬಾರ್ದು ಅನ್ನೋಕ್ಕೋಸ್ಕರ ನಿಮ್ಮದು ಇನ್ವಿಜಿಲೇಟರ್ ಏನು ಹೇಳ್ತಾರೆ, ಪ್ರತಿಯೊಂದು ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆನೇ 15 ನಿಮಿಷ ಮುಂಚೆನೇ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನೀವು USN ಎಲ್ಲ ಸ್ಟಾರ್ಟಿಂಗಲ್ಲಿ ಪೆನ್ಸಿಲಲ್ಲಿ ಬಬಲ್ ಮಾಡೋಕೆ ಹೇಳ್ಬಿಟ್ಟು ನೆಕ್ಸ್ಟು ಪೆನ್ನಲ್ಲಿ ಮಾಡೋಕೆ ಹೇಳಬೇಕು. ಪ್ರತಿಯೊಂದು ಇನ್ವಿಜಿಲೇಟರ್ ಇನ್ನು ಮಾಡಲೇಬೇಕು ಕಂಪಲ್ಸರಿ ಅಂತ ಹೇಳಿದರು. ಮತ್ತು ಈಗ ಅಮೌಂಟ್ ಯಾರು ಪೇ ಮಾಡಬೇಕು ಅದ್ರ ಬಗ್ಗೆ ತುಂಬ ಫಸ್ಟು ಕ್ಲಿಯರಾಗಿ ಕೊಡ್ತೀನಿ ನೋಡಿ. ನಿಮ್ಮ ಇನ್ವಿಜಿಲೇಟ್ರು ಇದ್ರ ಬಗ್ಗೆ ಯಾವುದೇ ಥರ ಮಾಹಿತಿ ಕೊಡ್ದಿಲ್ದಿಲ್ಲರೇ ನಿಮಗೆ ಬುಕ್ಲೆಟ್ನ ಫಿಲ್ ಮಾಡೋಕೆ ಹೇಳ್ಬಿಟ್ಟು, ಇದು ಯಾವುದೇ ಥರದ್ದು ಒಂದು ಚೂರು ಹೇಳ್ದಿಲ್ಲರೇ ನಿಮಗೆ ಬುಕ್ ಫಿಲ್ ಮಾಡೋಕೆ ಹೇಳಿದ್ರೆ, ನೀವು ಯಾವುದೇ ಥರ ಅಮೌಂಟನ್ನು ಪೇ ಮಾಡೋಂತಿರಲ್ಲ. ಇದನ್ನು ಇನ್ವಿಜಿಲೇಟ್ರೇ ಪೇ ಮಾಡಬೇಕು, ಕಾಲೇಜವರೇ ಪೇ ಮಾಡಬೇಕು. VTಯಲ್ಲಿ ಅವ್ರು VTದವ್ರು ನೀಟಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೋಟಿಫಿಕೇಷನಲ್ಲಿ. ಇದಕ್ಕೆ 3000 ಅಮೌಂಟು ಇನ್ವಿಜಿಲೇಟ್ರ್ ಕಾಲೇಜ್ ಕಡೆಯಿಂದನೇ ಹೋಗಬೇಕಾಗುತ್ತೆ. ಅಕಸ್ಮಾತ್ ಅವರು ಇನ್ವಿಜಿಲೇಟ್ರು ಇದನ್ನೆಲ್ಲನೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಈ ಥರ ಮಾಡಬೇಕಂತಂದು, ನಾವು ವಿದ್ಯಾರ್ಥಿಗಳಿಗೆ ನಾವೇನು ಚಿಕ್ಕ ಹುಡುಗರ ಚೈಲ್ಡ್ ಅಂದ್ಕೊಂಬಿಟ್ಟು ಏನು ಮಾಡ್ತಾರೆ, ಪೆನ್ನಲ್ಲಿ ಡೈರೆಕ್ಟಾಗಿ ಬಬಲ್ ಮಾಡ್ತಾರೆ. ಮತ್ತು ತುಂಬ ಜನ ಮಿಸ್ಟೇಕ್ ಮಾಡಿಬಿಡ್ತಾರೆ. ಆ ಮಿಸ್ಟೇಕ್ ಮಾಡಿ ಗೊತ್ತಾಗಿದ ಮೇಲೆ ಈಗ ಅದನ್ನು ನೀವು ವಿದ್ಯಾರ್ಥಿಗಳು ತಪ್ಪಾಗುತ್ತೆ. ಪ್ರತಿಯೊಂದು ವಿದ್ಯಾರ್ಥಿಗಳು 3000 ಅಮೌಂಟನ್ನು ಪೇ ಮಾಡೋದು. ಇದು ಒಂದು ನಿಮಗೆ ಕ್ಲಾರಿಫಿಕೇಷನ್ ಸಿಕ್ತು ಅಂದ್ಕೋತೀನಿ. ಇನ್ನು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡಿ. ತುಂಬ ವಿತೇಲ್ಡ್ ಮೊದಲೆಲ್ಲ ವಿತೇಲ್ಡ್ ಬಂದಾಗೆ 10 ಡೇಸ್ ಗಂಟೆ ಟೈಮ್ ತೊಗೊತಿದ್ರು. ಬಿಕಾಸ್ ಆಫ್ ಅಮೌಂಟ್ ಯಾರೂ ಪೇ ಮಾಡ್ತಿರಲಿಲ್ಲ. ಸ್ವಲ್ಪ ಜನ ಕಾಲೇಜವ್ರು ನಾವು ಪೇ ಮಾಡೋಕ್ಕಾಗಲ್ಲ, ಇದು ನಮ್ಮದಲ್ಲ ಅಂತ ಹೇಳ್ತಿದ್ರು. ಇನ್ನು ಸ್ವಲ್ಪ ಜನ ಸ್ಟೂಡೆಂಟು ಅವರು ಪೇ ಮಾಡ್ತಿರಲಿಲ್ಲ. ಇದರಿಂದ VT ಅವ್ರು ಹೇಳಿದ್ದಾರೆ, ಕಾಲೇಜವ್ರು ಪೇ ಮಾಡ್ದಿಲ್ಲ ಕಾರಣ ಡೈರೆಕ್ಟಾಗಿ ಒಂದು ನೋಟಿಫಿಕೇಷನ್ ತಪ್ಪು, ಇದು ಸ್ಟೂಡೆಂಟ್ಸ್ ತಪ್ಪಾಗಿದೆ, ಸ್ಟೂಡೆಂಟೇ ಅಮೌಂಟ್ ಪೇ ಮಾಡಬೇಕು ಡೈರೆಕ್ಟಾಗಿ. ಯಾಕಂದರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ ಮೇಲೆ ಸ್ಟೂಡೆಂಟ್ ತಾನೇ ತಪ್ಪು ಮಾಡಿರೋದು, ಅದಕ್ಕೆ ಸ್ಟೂಡೆಂಟೇ ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಂಡಿರಿ, ನಿಮಗೆ ಯಾವುದೇ ಥರ ಇನ್ವಿಜಿಲೇಟರ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ದಿಲ್ಲರೇ ನೀವು ಏನಾದರೂ ಫಿಲ್ ಮಾಡಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತಂದರೆ, ಅದು ನೀವು ಡೈರೆಕ್ಟಾಗಿ ಅವ್ರ ಜೊತೆ ವಾದ ಮಾಡ್ಬೋದು. ಆ ಥರ ಏನಾದರೂ ನಿಮ್ಮ ಕಾಲೇಜಲ್ಲಿ ನಡೀತಾ ಇತ್ತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯನ ನೀವು ಮಾಡ್ತೀವಿ. ಇದ್ರದ್ದು ವಿತೇಲ್ಡ್ ಸೊಲ್ಯೂಷನ್ ಏನಪ್ಪ ಅಂದರೆ, ಇನ್ನೇನಿಲ್ಲ, ಅಮೌಂಟು ಒಂದೊಂದು ಕಾಲೇಜಲ್ಲಿ 3000 ಕೇಳ್ತಾರೆ. ಅದು ನೀವು ಕಟ್ಟಲೇಬೇಕು ಅಂತ, ಯಾವ ವಿದ್ಯಾರ್ಥಿಗಳು ವಿತೇಲ್ಡ್ ಅಂತ ಬಂದು ನಿಮ್ಮ ಕಾಲೇಜಲ್ಲಿ ಕಟ್ಟಲೇಬೇಕು ಅಂತ ಏನಂತ ಹೇಳ್ತಾರೆ, ಆ ಕಾಲೇಜಲ್ಲಿ ನೀವು 3000 ಕಟ್ಬಿಟ್ಟು ಆಮೇಲೆ ಈಗ ವಿತಿನ್ 3 ಡೇಸಲ್ಲಿ ಅಂತ ಹೇಳಿದರೆ ನಿಮ್ಮದು ರಿಸಲ್ಟ್ ಅನ್ನೋದು ಬರುತ್ತೆ. ಇಷ್ಟೇ ಈ ವಿತೇಲ್ಡ್ನ ಕತೆ. ಮತ್ತು ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ. ನಿಮ್ಗೇನು ಅದ್ರ ಬಗ್ಗೆ ವರಿಯನ್ ಮಾಡ್ಕೊಳ್ಕೋಬೇಡಿ. ವಿತೇಲ್ಡ್ ಅಂದರೆ ನೀವೇನು ರಿಸಲ್ಟೇ ಬರೋಲ್ಲ ಅಂತೇನಿಲ್ಲ, ವಿತಿನ್ 3 ಡೇಸಲ್ಲಿ ಬರುತ್ತೆ. ನಿಮ್ದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಷ್ಟೇ ಬರುತ್ತೆ. ವಿತೇಲ್ಡ್ ಬಂದಮೇಲೆ ಎಲ್ಲರೂ ಪಾಸ್ ಆಗ್ತೀವ ಅದು ಗ್ಯಾರಂಟಿ ಇಲ್ಲ, ಮತ್ತು ಎಲ್ಲರೂ ಫೇಲ್ ಆಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ನೀವು ಎಷ್ಟು ಮಾರ್ಕ್ಸ್ ಬರ್ದಿರ್ತೀರೋ ಅಷ್ಟೇ ಮಾರ್ಕ್ಸ್ ಬರುತ್ತೆ. ಜಸ್ಟ್ ರಿಸಲ್ಟ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ ಅಷ್ಟೇ. ಅದನ್ನ ಆದಷ್ಟು ಬೇಗನೆ ರಿಸಲ್ಟ್ ನಿಮಗೆ ಅಮೌಂಟ್ ಪೇ ಮಾಡಿದ ತಕ್ಷಣ ಕಾಲೇಜರು ವಿತಿನ್ 3 ಡೇಸ್ ಒಳಗಡೆ ಕಟ್ಟಿದ ತಕ್ಷಣ ನಿಮಗೆ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಇನ್ನೂ ಅದ್ರದ್ದು ಯಾವುದೇ ಥರ ನೋಟಿಫಿಕೇಷನ್ ಬಂದಿಲ್ಲ, ಎಷ್ಟು ಅಮೌಂಟ್ ಕಟ್ಟಬೇಕು, ಯಾವಾಗ ಕಟ್ಟಬೇಕು, ಪ್ರತಿಯೊಂದು ಅಪ್ಡೇಟ್ಸ್ಗೂ ನಿಮಗೆ VT ಕಡೆಯಿಂದ ನಾನು ಕೊಡ್ತಾ ಇರ್ತೀನಿ. ಇಷ್ಟೇ ಟೈಮ್ ಟು ಟೈಮ್ VT ಅಪ್ಡೇಟ್ಸ್ ಹಾಗೂ ನಿಮ್ಮದು VTಯಲ್ಲಿಂದ ಬರುವಂಥ ಎಲ್ಲ ಸರ್ಕ್ಯುಲರ್ ನಿಮಗೆ ಬೇಕಾಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಷ್ಟು ಇನ್ಫಾರ್ಮೇಟಿವ್ ಆಯ್ತಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್.